ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈಸಿಗೆ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಕ್ರೋಶಾ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಆಗೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರ ತೊಗೊಂಡು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಈಗ 5 ಚೈನ್ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮದುಮಗಳು ಸ್ಯಾರಿಗೂ ಹಾಕ್ಬೋದು, ಎಲ್ಲ ಥರದ ಸೀರೆಗೂ ನೀವು ಹಾಕ್ಬೋದು. ಒಂದ್ಸರಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತ. ಮತ್ತು ನನ್ನ ಚಾನಲ್ನ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವ್ಯೂ ಮಾಡ್ತೀರಾ, ಹಂಗೇ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಪ್ಲೀಸ್ ನೀವು ವ್ಯೂ ಮಾಡಿದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಅದರಿಂದ ಎನ್ಕರೇಜ್ಮೆಂಟ್ ಆಗುತ್ತೆ ಮತ್ತು ಮೋಟಿವೇಶನ್ ಸಿಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನಿಲ್ಲಿ ಮತ್ತೆ ಎರಡನೇ ಸರಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಮತ್ತೆ 7 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 7 ಚೈನ್ ಹಾಕ್ಕೊಂಡು ಆರ್ಚ್ ಬರೋಂಗೆ ಲಾಕ್ ಮಾಡ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ತಲೇ ಸ್ವಲ್ಪ ಒಳಗೆ ನೀವು ಲಾಕ್ ಮಾಡಿಕೊಂಡ್ರೆ 7 ಚೈನ್ ಹಾಕ್ಕೊಂಡು ಅದು ಆರ್ಚ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಅದೇ ರೀತಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ 3 ಸರಿ. ಆರ್ಚ್ ಆದಮೇಲೆ 3 ಸರಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ನೋಡಿ ಆರ್ಚ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂದೆ ನೀವು ಅದರೊಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆರ್ಚ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ಅದೇ ರೀತಿ ನೀವು 3 ಸರಿ ನೀವು ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆರ್ಚ್ ಆದಮೇಲೆ ಮತ್ತೆ 3 ಸರಿ 5 ಚೈನ್ ಹಾಕ್ಕೊಂಡು 3 ಸರಿ ಲಾಕ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ನಾನು ಆರ್ಚ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಈಗ ನಾನಿಲ್ಲಿ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೀವು ಡಬಲ್ ಕ್ರೋಶನೂ ಹಾಕೊಬೋದು, ಬಟ್ ತ್ರಿಬಲ್ ಕ್ರೋಶ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಸೀರೆಗೆ ಏನಾದರೂ ನೀವು ಹಾಕೋದಾದರೆ ತ್ರಿಬಲ್ ಕ್ರೋಶ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಫಿನಿಶಿಂಗ್ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಮತ್ತೆ ಒಂದು ಸರಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೋಟಿವೇಶನ್ನು, ನಿಮ್ಮ ಎನ್ಕರೇಜ್ಮೆಂಟು ನನಗೆ ತುಂಬಾ ಮುಖ್ಯ. ಸೊ ಪ್ಲೀಸ್ ಕನ್ನಡದವರಾಗಿ ಕನ್ನಡದವರಿಗೆ ಹೆಲ್ಪ್ ಮಾಡ್ತೀರಾ ಮತ್ತು ಎನ್ಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಈಗ ನಮಗೆ ಆರ್ಚ್ ಹಾಕ್ಕೊಬೇಕು ನಾವು. ನೆಕ್ಸ್ಟ್ ಏನು 5 ಚೈನ್ ಇದೆ ಅದನ್ನು ನೀವು ಇನ್ನು ಫಸ್ಟ್ ನೀವು ಸೂಜಿ ಮೇಲೆ 3 ಸರಿ ದಾರ ತೊಗೊಂಡು ನೆಕ್ಸ್ಟ್ ಈಗ ಏನು ಆರ್ಚ್ ಇದೆ ಅದರೊಳಗೆ ತೋರಿಸ್ಕೊಬೇಕು. 5 ಚೈನ್ ಇರೋದನ್ನು ನೀವು ಹಂಗೆ ಬಿಡಬೇಕು, ಆಗ ನಿಮಗೆ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೀವು ಎರಡರಲ್ಲೊಂದು ಈ ರೀತಿ ನೀವು 3 ಸರಿ ಹಾಕ್ಕೊಳ್ಳಿ, ಆವಾಗ ನಿಮಗೆ ತ್ರಿಬಲ್ ಕ್ರೋಶ ಬರುತ್ತೆ. ಈಗ ಮತ್ತೆ ಇನ್ನೊಂದು ಸರಿ ತೋರಿಸ್ತಿದ್ದೀನಿ ನೋಡಿ. ಈಗ ಕ್ರೋಶ ಮೇಲೆ 3 ಸರಿ ದಾರ ತಗೊಂಡು ಆರ್ಚ್ ಒಳಗಿಂದ ದಾರ ತಗೊಂಡು ಒಳಗಿಂದ ಹೊರಗೆ ದಾರದ ಮೇಲೆ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿದೆ. ನೀವು ಹೊಸದಾಗಿ ಕಲಿತಿದ್ದೀರ ಅಂದರೆ ನೀವು ಈಸಿಯಾಗಿ ಇದನ್ನು ನೋಡ್ಕೊಂಡು ನೀವು ಹಾಕ್ಬೋದು. ಮತ್ತು ಯಾರು ಹೊಸದಾಗೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನಾನಿಲ್ಲಿ 18 ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು 18 ಕಂಬನ ಹಾಕ್ಕೊಳ್ಳಿ. ಆರ್ಚ್ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ನಾನು 18 ಕಂಬ ಆಗಿದೆ. ಈಗ ನಾನು ಏನು ನೆಕ್ಸ್ಟ್ 5 ಚೈನ್ ಹಾಕಿದ್ನಲ್ಲ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಕ್ಕೆ ನಾನು ಅದಕ್ಕೆ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಲಾಕ್ ಮಾಡೋದ್ರಿಂದ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ. ಈ ಲಾಕ್ ಮಾಡಿರ್ತೀನಲ್ಲ ಈ ಲಾಕಿಗೆ ನೀವು ಲಾಕ್ ಮಾಡ್ಕೊಳ್ಳಿ.
ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟು ಕುಚ್ಚಿಗೆ ಒಂದು ಬಿಟ್ಕೊಂಡು ಮತ್ತು ಸೇಮ್ ಇದೇ ಥರ ಸೀರೆ ಫುಲ್ಲು ನೀವು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಸೀರೆ ಅಪೋಸಿಟ್, ಈಗ ನಿಮ್ಮ ಸೀರೆ ಪಿಂಕು ಮತ್ತು ಗ್ರೀನ್ ಇದ್ದರೆ ಸೀರೆ ಸೆರಗು ಪಿಂಕ್ ಇದ್ದು ನಿಮ್ಮ ಸೀರೆ ಗ್ರೀನ್ ಇದ್ದರೆ ನೀವು ಫಸ್ಟು ಸೀರೆ ಸೆರಗಿಗೆ ಗ್ರೀನ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಪಿಂಕ್ ಹಾಕ್ಕೊಳ್ಳಿ. ಇದು ನೋಡಿ, ಇದು ನಾನು ಆಲ್ರೆಡಿ ಫುಲ್ಲು ಹಾಕಿದ್ದೀನಿ. ಇದಕ್ಕೀಗ ನೆಕ್ಸ್ಟ್ ನಾನು ಅಪೋಸಿಟ್ ಕಲರ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಣ್ಣ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಆರ್ಚು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ಕಲರ್ ತೊಗೊಂಡು ಈಗ ನಾನು ಏನು ನಾವು ಫಸ್ಟಿಗೆ ಲಾಕ್ ಮಾಡ್ಕೊಂಡಿರ್ತೀವಿ ದಾರ, ಅಲ್ಲಿಗೆ ದಾರನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು 5 ಚೈನ್ಸ್ನ ಹಾಕ್ಕೊಂಡು ನಾವು 5 ಚೈನ್ಸಲ್ಲಿ ಲಾಕ್ ಮಾಡಿರ್ತೀವಿ ಮತ್ತು ಅದನ್ನು ಅಲ್ಲಿಗೆ ಇದನ್ನು ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ ಅಲ್ಲಿಗೆ. ಇದನ್ನು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಸಣ್ಣ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ನಾವೇನು ಕಂಬ ಹಾಕ್ಕೊಂಡಿದ್ದೀವಿ ಆ ಕಂಬದ ಫಸ್ಟ್ನೇ ಕಂಬನ ಬಿಟ್ಟು ನೆಕ್ಸ್ಟ್ ಅದು ಫಸ್ಟು ಮತ್ತು ಸೆಕೆಂಡ್ ಕಂಬದ ಮಧ್ಯದೊಳಗೆ ನೀವು ದಾರ ತೋರಿಸ್ಕೊಂಡು ಅದನ್ನು ದಾರನ ಹೊರಗೆ ತೊಗೊಂಡು ಈಗ ನಾನಿಲ್ಲಿ ಚಿಕ್ಕ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಇನ್ಸರ್ಟ್ ಮಾಡಿ ನೀವು ದಾರನ ನೆಕ್ಸ್ಟು ಮೂರನೇ ಕಂಬದೊಳಗೆ ತೋರಿಸ್ಕೊಳ್ಳಿ. ಮೂರನೇ ಕಂಬದೊಳಗೆ ತೋರಿಸ್ಕೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು 4ನೇ ಕಂಬದೊಳಗೆ ದಾರ ತೋರಿಸ್ಕೊಂಡು ದಾರನ ಮೇಲೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನೀವು ಮತ್ತೊಂದು ಬೀಡ್ಸ್ ಹಾಕ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಲಾಸ್ಟಿಗೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಮಣಿ ತಗೊಂಡು ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡೋದೇನು ಬೇಡ, ಮಣಿ ತೋರಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕಂಬದೊಳಗೆ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಕಂಬದೊಳಗೆ ದಾರ ತೋರಿಸ್ಕೊಂಡು ದಾರನ ಮತ್ತೆ ಒಳಗಿಂದ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಬಿಟ್ಟು ಒಂದು ಈ ರೀತಿ ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ಮತ್ತು ಬೇಗನೂ ಹಾಕ್ಬೋದು ಫ್ರೆಂಡ್ಸ್ ನೀವು ನೋಡಿ. ನಾನು ಹಾಕಿದ್ದೀನಿ ಇಷ್ಟನ್ನು, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಇದನ್ನು ಈಗ ನಾವು ಮತ್ತೆ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ಆರ್ಚ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಎಲ್ಲ ಥರ ಸೀರೆಗೂ ಹಾಕೊಬೋದು ಫ್ರೆಂಡ್ಸ್. ಬಟ್ ಬ್ರೈಡಲ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈಗ ನೆಕ್ಸ್ಟ್ ನಾನು ಅದು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀನೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನಾನು ಫುಲ್ಲು ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈಗ ನಾನು ನೆಕ್ಸ್ಟ್ ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ. ಕುಚ್ಚು ಹಾಕಿ ಮತ್ತು ಮಧ್ಯದಲ್ಲಿ ಕೆಲವೊಂದು ಬೀಡ್ಸ್ನ ಇಟ್ಟು ನಾನು ಹಂಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಾನು ಕುಚ್ಚು ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಆರ್ಚು. ನೀವು ಆರ್ಚು ಚೆನ್ನಾಗಿ ಬರಲ್ಲ ಅನ್ನೋರು ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ. ನಾನಿಲ್ಲಿ ಬೀಡ್ಸ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ. ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 450 to 500.